ಹಾರ್ಟ್ ಅಟ್ಯಾಕ್ ಎಲ್ಲ ಕೇಳಿದಿರಲ್ವಾ? ಈ ಹಾರ್ಟ್ ಅಟ್ಯಾಕ್ ಅನ್ನೋಂಥದ್ದು ಎಷ್ಟು ಭಯಾನಕವಾದಂಥ ವರ್ಡ್. ಆ ಒಂದು ವರ್ಡನ್ನು ಕಿವಿ ಕೇಳಿದ್ರೆ ಭಯ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಅದು ಮಾಡಿರುವಂತಹ ಅನಾಹುತಗಳು ಇಂದಿನ ದಿನಗಳಲ್ಲಿ ಬಹಳ ದೊಡ್ಡದಿದೆ. ಸೊ ಹಾಗಾಗಿ ಈ ಒಂದು ಹಾರ್ಟ್ ಅಟ್ಯಾಕ್ ಸಡನ್ ಆಗಿ ಬರುತ್ತಾ, ಅಥವಾ ಬರೋಕ್ಕಿಂತ ಮುಂಚೆ ಯಾವ್ದಾದ್ರು ಸಿಗ್ನಲ್ಸ್ ಅನ್ನ ನಮಗೆ ಕೊಡುತ್ತಾ? ಈ ಒಂದು ಹಾರ್ಟ್ ಅಟ್ಯಾಕ್ ಯಂಗ್ ಏಜ್ ಪೀಪಲ್ಗೆ ಬರುತ್ತಾ ಅಥವಾ ಓಲ್ಡ್ ಏಜ್ ಪೀಪಲ್ಗೆ ಬರುತ್ತಾ? ಈ ಒಂದು ಬಂದಂತ ಹಾರ್ಟ್ ಅಟ್ಯಾಕ್ ಅನ್ನ ನಾವು ಹೇಗೆ ತಡಿಬಹುದು? ಈ ಎಲ್ಲಾ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಹಾರ್ಟ್ ಅಟ್ಯಾಕ್ ಹೇಗೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾರ್ಟ್ ಅನ್ನೋದು ಒಂದು ಪಂಪಿಂಗ್ ಆರ್ಗನ್. ನಮ್ಮ ಹುಟ್ಟಿನಿಂದ ಸಾಯುವ ತನಕ ಈ ಒಂದು ಆರ್ಗನ್ ಅಂದ್ರೆ ಒಂದು ಅಂಗ ನಿರಂತರವಾಗಿ ಕೆಲಸ ಮಾಡ್ತಿರುತ್ತೆ ನಮಗಾಗಿ. ಸೊ ಇದು ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಸಂಚಾರವನ್ನ ಮಾಡ್ತಿರುತ್ತೆ. ಇದು ಒಂದು ಅಂಗ, ಅದಕ್ಕೂ ಕೂಡ ರಕ್ತ ಸಂಚಾರ ಬೇಕು. ಇದಕ್ಕೂ ಕೂಡ ಬ್ಲಡ್ ವೆಸಲ್ಸ್ಗಳಿರ್ತವೆ, ಅದು ಕೆಲಸ ಮಾಡಲಿಕ್ಕೆ. ಈ ರೀತಿಯಾದಂಥ ರಕ್ತನಾಳಗಳಿಗೆ ನಾವು ತಿನ್ನುವಂತಹ ಆಹಾರಗಳು ಅಂದ್ರೆ ಜಿಡ್ಡಿನ ಪದಾರ್ಥಗಳನ್ನ ಜಾಸ್ತಿ ತಿನ್ನುವಂಥದ್ದು, ಜೊತೆಗೆ ಅತಿ ಹೆಚ್ಚು ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು, ಆಲ್ಕೋಹಾಲ್ ಕನ್ಸಂಪ್ಷನ್ ಮತ್ತೆ ಈ ಸ್ಮೋಕಿಂಗ್, ಈ ರೀತಿಯಾದಂಥ ನಮ್ಮ ಜೀವನ ಶೈಲಿನಲ್ಲಿ ಅನೇಕ ತೊಂದರೆಗಳನ್ನ ಮಾಡ್ತಾ ಮಾಡ್ತಾ ಆ ಹಾರ್ಟ್ಗೆ ಒತ್ತಡವನ್ನು ಕೊಡ್ತೀವಿ. ಜೊತೆಗೆ ನಾವು ತಿನ್ನುವಂಥ ಆಹಾರದಲ್ಲಿರುವಂತಹ ಅಗತ್ಯಕ್ಕಿಂತ ಹೆಚ್ಚಿನ ಒಂದು ಫ್ಯಾಟ್ ಅಂಶ, ಈ ಕೊಬ್ಬಿನ ಅಂಶ ಏನಾಗುತ್ತೆ, ಈ ಹಾರ್ಟ್ಗೆ ಸಪ್ಲೈ ಆಗುವಂತ ರಕ್ತನಾಳಗಳಲ್ಲಿ ಕ್ರಮೇಣ ಡೆಪಾಸಿಟ್ ಆಗ್ತಾ 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 ಆ ರಕ್ತನಾಳಗಳು ಎಪ್ಪಾಗ್ತಾ ಹೋಗುತ್ತೆ. ಆ ರಕ್ತನಾಳದಲ್ಲಿ ಆ ಒಂದು ಇದು ಎಪ್ಪಾಗ್ತಾ ಏನಾಗುತ್ತೆ, ಆ ಒಂದು ಹಾರ್ಟ್ಗೆ ಬೇಕಾದಂತ ರಕ್ತ ಸಂಚಾರನ ನಿಧಾನವಾಗಿ ನಿಲ್ಲಿಸುತ್ತೆ. ಈ ಒಂದು ಹಂತದಲ್ಲಿ ನಮ್ಗೆ ಕೆಲವೊಂದು ಸಿಗ್ನಲ್ಸ್ ಅನ್ನ ಅದು ಕೊಡುತ್ತೆ, ಕೆಲವೊಂದು ವಾರ್ನಿಂಗ್ ಸೈನ್ ಅನ್ನ ಕೊಡುತ್ತೆ. ಆದ್ರೂ ನಾವು ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಒಂದು ದಿನ ಕಂಪ್ಲೀಟ್ ಆ ಹಾರ್ಟ್ಗೆ ಹೋಗುವಂತ ರಕ್ತ ಸಂಚಾರ ಕಂಪ್ಲೀಟ್ ನಿಂತಾಗ ಈ ಒಂದು ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತೆ. ಇದನ್ನೇ ನಾವು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಹಾಗಾದ್ರೆ ಈ ಹಾರ್ಟ್ ಅಟ್ಯಾಕ್ ಯಾವೆಲ್ಲ ವಾರ್ನಿಂಗ್ ಸೈನ್ ಅನ್ನು ಕೊಡುತ್ತೆ? ಅದರಲ್ಲಿ ಮೊದಲನೇದಾಗಿ ಚೆಸ್ಟ್ ಪೇನ್. ಈ ಸಿನಿಮಾದಲ್ಲಿ ತೋರಿಸ್ತಾರಲ್ವಾ, ತಕ್ಷಣ ಎದೆ ನೋವು ಬರುವಂಥದ್ದು, ತಕ್ಷಣ ಕೂರುವಂಥದ್ದು, ಪ್ರಾಣ ಹೋಗುವಂಥದ್ದು. ಈ ರೀತಿ ಆಗೋದಿಲ್ಲ. ಈ ಚೆಸ್ಟ್ ಪೇನ್ ಬಂದಾಗ ಈ ಎದೆಯ ಭಾಗದಲ್ಲಿ ಹೆವಿನೆಸ್ ಅನ್ಸುತ್ತೆ, ಬಿಗಿ ಅನ್ಸುತ್ತೆ, ಜೊತೆಗೆ ಪ್ರೆಷರ್ ಫೀಲ್ ಆಗುತ್ತೆ, ಜೊತೆಗೆ ಎದೆಯ ಭಾಗ ಟೈಟ್ ಅನ್ಸುತ್ತೆ, ಜೊತೆಗೆ ಬರ್ನಿಂಗ್ ಸೆನ್ಸೇಷನ್, ಉರಿದಂತ ಒಂದು ಅನುಭವ ಆಗುತ್ತೆ. ಈ ರೀತಿಯಾದಂತ ಅನುಭವಗಳ ಅಂದ್ರೆ ಮೊದಲ ಒಂದು ವಾರ್ನಿಂಗ್ ಸೈನ್ ಅನ್ನ ಕೊಡುತ್ತೆ. ಯಾರಿಗೆ ಈ ರೀತಿಯಾದಂತ ಬರ್ನಿಂಗ್ ಸೆನ್ಸೇಷನ್ ಆಗುತ್ತಾ ಅವರೆಲ್ಲ ಏನ್ ಅನ್ಕೊಂತಾರೆ, ನನಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದೆ ಅಥವಾ ಅಸಿಡಿಟಿ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಕೊಂತಾರೆ. ಯಾವಾಗ ಈ ರೀತಿ ನೆಗ್ಲೆಕ್ಟ್ ಮಾಡ್ಕೊಂತ ಹೋಗ್ತಾರೋ ಅವರು ಸಮಸ್ಯೆಯ ಸುಳಿನಲ್ಲಿ ಸಿಲುಕ್ತಾ ಹೋಗ್ತಾರೆ. ಎಸ್ಪೆಷಲಿ ಯಾರೆಲ್ಲ ನಡಿಬೇಕಾದ್ರೆ ಚೆಸ್ಟ್ ಪೈನ್ ಬರೋ ಅಂಥದ್ದು, ಅಥವಾ ಒಂದು ಸ್ವಲ್ಪ ಎದೆಯ ಭಾಗದಲ್ಲಿ ಪ್ರೆಷರ್ ಅನ್ಸೋಂಥದ್ದು, ಸ್ವಲ್ಪ ಬೆವರು ಬರೋ ಅಂಥದ್ದು, ಇಂಥವ್ರಿಗೆ ಇಂಥ ಒಂದು ವಿಚಾರ ಯಾರಿಗಾರ ಅಂತಂದ್ರೆ ಅವರು ನೆಗ್ಲೆಕ್ಟ್ ಮಾಡಬೇಡಿ, ತಕ್ಷಣ ವೈದ್ಯರನ್ನ ಕಾಣಿ. ಇದು ಒಂದು ಈ ಹಾರ್ಟ್ ಅಟ್ಯಾಕ್ ನ ವಾರ್ನಿಂಗ್ ಸೈನ್ ಇರಬಹುದು. ಎರಡನೇ ವಾರ್ನಿಂಗ್ ಸೈನ್ ಲೆಫ್ಟ್ ಹ್ಯಾಂಡ್ ಪೈನ್ ಬರೋ ಅಂಥದ್ದು. ಯಾರಿಗೆ ಈ ಎದೆಯ ನೋವಿನ ಜೊತೆಗೆ ಈ ಒಂದು ಎಡಭಾಗಕ್ಕೆ ನೋವು, ಎಡಗೈನ ಅಥವಾ ಎಡ ಶೋಲ್ಡರಿನ ಭಾಗಕ್ಕೆ ನೋವು ಹರಿದಾಡಿದ ರೀತಿಯಲ್ಲಿ ಆಗುವಂಥದ್ದು, ಕೈ ಮರುಗಟ್ಟಿದ ಅನುಭವ ಆಗುವಂಥದ್ದು, ಈ ಕುತ್ತಿಗೆ ಭಾಗ ನೋವು ಬರುವಂಥದ್ದು, ಅಥವಾ ಅಂದ್ರೆ ದವಡೆ ನೋವು ಬರುವಂಥದ್ದು, ಈ ರೀತಿ ಯಾರಿಗಾದ್ರೂ ಈ ರೀತಿ ಅನುಭವ ಇತ್ತು ಅಂತಂದ್ರೆ, ಇದು ಎದೆ ನೋವಿನ ಜೊತೆಗೆ ಈ ಅನುಭವ ಇತ್ತು ಅಂತಂದ್ರೆ ನೀವು ಇದರ ಒಂದು ಲಕ್ಷಣ ಇರಬಹುದು. ಜೊತೆಗೆ ಈ ಪೇನ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ ನಾರ್ಮಲ್ ಒಂದು ಪೇನ್, ನಾರ್ಮಲ್ ಶೋಲ್ಡರ್ ಪೇನ್ ತರ ಇರೋದಿಲ್ಲ, ಜಾಸ್ತಿ ಪೇನ್ ಇರುತ್ತೆ, ಸೆಳೆತ ಇರುತ್ತೆ, ಒಂದು ಪ್ರಿಕಿಂಗ್ ಪೇನ್ ಇರುತ್ತೆ, ಜೊತೆಗೆ ನೋವು ಹರಿದಾಡದ ರೀತಿ ಇರುತ್ತೆ. ಸೊ ಇದು ಏನಾಗ್ತಿರುತ್ತೆ ಅಂತಂದ್ರೆ ಈ ಒಂದು ಹಾರ್ಟ್ ಅಟ್ಯಾಕ್ ನ ಒಂದು ಪ್ರೋಸೆಸ್ ನಡೀತಾ ಇರ್ಬೋದು, ಆ ಒಂದು ಲಕ್ಷಣದಿಂದ ಈ ರೀತಿ ಆಗುತ್ತೆ. ಸೊ ಈ ರೀತಿ ಲಕ್ಷಣ ಇತ್ತಂದ್ರೆ ತಕ್ಷಣ ನೀವು ಒಂದು ವೈದ್ಯರನ್ನ ಕಾಣುವಂಥದ್ದು ಮುಖ್ಯವಾಗಿರುತ್ತೆ. ಮೂರನೇ ವಾರ್ನಿಂಗ್ ಸೈನ್ ಹೇಳಲಿಕ್ಕಿಂತ ಮುಂಚೆ ನಿಮ್ಗೊಂದು ಖುಷಿ ವಿಚಾರ ಇದೆ. ಏನಪ್ಪಾ ಅಂತಂದ್ರೆ ಈ ಹಾರ್ಟ್ ಅಟ್ಯಾಕ್ ಅನ್ನ ತಡಿಬಹುದು. ಈ ಹಾರ್ಟ್ ಅಟ್ಯಾಕ್ ಅನ್ನ ಹೇಗೆಲ್ಲ ತಡಿಬಹುದು ಅನ್ನೋ ಒಂದು ವಿಚಾರನ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ವಾರ್ನಿಂಗ್ ಸೈನ್ ಎಕ್ಸೆಸಿವ್ ಸ್ವೆಟಿಂಗ್. ಎಕ್ಸೆಸಿವ್ ಸ್ವೆಟಿಂಗ್ ಅಂದ್ರೆ ಜಾಸ್ತಿ ಬೆವರುವಂಥದ್ದು. ವಾತಾವರಣ ಒಂದು ತಂಪಾದ ವಾತಾವರಣ ಇರಲಿ ಅಥವಾ ರೂಮ್ ನಲ್ಲಿ ಇರಲಿ, ನಾವು ಜಾಸ್ತಿ ಬೆವರ್ತಾ ಇರ್ತೀವಿ, ಜೊತೆಗೆ ಜಾಸ್ತಿ ಪ್ರೆಷರ್ ಫೀಲ್ ಆಗ್ತಿರುತ್ತೆ, ಆ ಪೇಷಂಟ್ ಒತ್ತಡದಲ್ಲಿ ಇರ್ತಾರೆ. ಈ ರೀತಿ ಏನಾದ್ರೂ ಕೂಡ ಸಮಸ್ಯೆ ಇತ್ತು ಅಂತಂದ್ರೆ ನೀವು ತಕ್ಷಣ ವೈದ್ಯರ ಬಳಿಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತ ಚಿಕಿತ್ಸೆಯನ್ನ ಪಡ್ಕೊಳ್ಳುವಂಥದ್ದು ಒಳ್ಳೆಯದು. ಎಲ್ಲಾ ಬೆವರು ಕೂಡ ಹಾರ್ಟ್ ಅಟ್ಯಾಕ್ ಆಗ್ಬೇಕು ಅಂತ ಇಲ್ಲ. ಸೊ ನಾರ್ಮಲ್ ಕಂಡೀಷನ್ ಅಲ್ಲಿ ಆಗಿದ್ದಾಗ್ಲೂ ಕೂಡ ಬೆವರುವಂಥದ್ದು, ಯಾವುದೇ ರೀತಿ ಒತ್ತಡ ಇಲ್ಲ, ನಾರ್ಮಲ್ ಜೀವನ ಇದೆ, ಆದ್ರೂ ಅವರು ಬೆವರ್ತಾ ಇದ್ದಾರೆ ಅಂತಂದ್ರೆ ಒಂದು ಸಾರಿ ವೈದ್ಯರ ಬಳಿಗೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಳುವಂಥದ್ದು ಒಳ್ಳೆಯದು. ನಾಲ್ಕನೇ ವಾರ್ನಿಂಗ್ ಸೈನ್ ಬ್ರೆತ್ಲೆಸ್ನೆಸ್ ಅಂತ. ಯಾರೆಲ್ಲ ಮೆಟ್ಟಲನ್ನು ಹತ್ತುತ್ತಾರೆ, ಜಾಸ್ತಿ ನಡೆದಾಡ್ತಾರೆ, ಇವರಿಗೆ ಉಸಿರಾಟಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ನಡೆದಾಡ್ಬೇಕಾದ್ರೆ ಸುಸ್ತು, ಈ ರೀತಿ ಎಲ್ಲ ಅನುಭವ ಆಗ್ತಾ ಇರುತ್ತೆ. ಅವ್ರೇನ್ ಅನ್ಕೊಂತಾರೆ, ನನಗೆ ವಯಸ್ಸಾಯ್ತು ಆ ಕಾರಣದಿಂದ ಈ ರೀತಿ ಆಗ್ತಾ ಇದೆ, ಅಥವಾ ಯಾವುದೇ ರೀತಿಯಾದಂಥ ಗ್ಯಾಸ್ಟ್ರಿಕ್ ಇರ್ಬೋದು, ಅಥವಾ ಯಾವುದೇ ಜ್ವರ ಇರ್ಬೋದು, ಈ ರೀತಿ ಫೀಲ್ ಆಗ್ತಾರೆ. ಸೊ ಈ ರೀತಿ ಸಮಸ್ಯೆ ಎಲ್ಲ ಯಾರೆಲ್ಲ ಮೆಂಟಲ್ ಅನ್ನ ಹತ್ತಬೇಕಾದ್ರೆ ಸುಸ್ತಾಗುವಂಥದ್ದು, ಉಸಿರು ಕಟ್ಟಿದ ಅನುಭವ ಆಗುತ್ತೆ,
ಇಂತಹವರು ತಕ್ಷಣವಾಗಿ ಈ ಒಂದು ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಟೆಸ್ಟ್ಗಳಿರ್ತವೆ, ECG ಇರ್ಬೋದು, TMT ಅಂತ ಇರ್ಬೋದು. ಈ ರೀತಿಯಾದಂತಹ ಕೆಲವೊಂದು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ನಿಮ್ಮ ವೈದ್ಯರ ಬಳಿಗೆ ಹೋಗಿ. ಸೊ ನೆಗ್ಲೆಕ್ಟ್ ಮಾಡಿಬಿಟ್ಟು ನನಗೆ ವಯಸ್ಸಾಗಿದೆ ಅಂತ ಮನೆಯಲ್ಲಿ ಕೂರುವಂಥದ್ದು ಒಳ್ಳೆಯದಲ್ಲ. 5ನೇ ವಾರ್ನಿಂಗ್ ಏನು, ಎಕ್ಸ್ಟ್ರೀಮ್ ಫೆಟಿಗ್ ಅಂತ. ಇದು ಸ್ಪೆಷಲಿ ಹೆಣ್ಮಕ್ಳಲ್ಲಿ ಸಡನ್ ಆಗಿ ಸುಸ್ತಾಗುವಂಥದ್ದು, ಎನರ್ಜಿ ಇಲ್ಲದೆ ಇರೋವಂಥದ್ದು, ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಇದು ಕೆಲವೊಂದು ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದನ್ನು ಅವರು ನೆಗ್ಲೆಕ್ಟ್ ಮಾಡ್ತಾರೆ, ನನಗೆ ಬೇರೆ ಥರ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು. ಈ ರೀತಿ ಇದು ಕೆಲವೊಂದು ಬಾರಿ ಈ ಒಂದು ಹಾರ್ಟ್ ಅಟ್ಯಾಕ್ನ ಮುನ್ಸೂಚನೆ ಇರಬಹುದು. ಇದನ್ನು ಅರಿತುಕೊಂಡು ನೀವು ವೈದ್ಯರ ಬಳಿ ಹೋಗಿ ಈ ವಿಚಾರವಾಗಿ ತಿಳಿಸಿ ಅದರ ಬಗ್ಗೆ ಸಮಸ್ಯೆಯನ್ನ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು. 6ನೇ ವಾರ್ನಿಂಗ್ ಸೈನ್ ಗ್ಯಾಸ್ ಫೀಲಿಂಗ್ ಅಥವಾ ನಾಸಿಯಾ. ಕೆಲವೊಬ್ಬರಲ್ಲಿ ಈ ವಾಮಿಟ್ ಬಂದಂಗೆ ಆಗೋವಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ತರ ಕಾಣಿಸ್ಕೊಳ್ಳುತ್ತೆ. ಇದು ಒಂದು ದೊಡ್ಡ ಮಿಸ್ಟೇಕ್. ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಇದು ನನಗೆ ಗ್ಯಾಸ್ಟ್ರೈಟಿಸ್ ಇರಬಹುದು ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಒಂದು ಮುಖ್ಯ ಕಾರಣ ಈ ಒಂದು ವಾರ್ನಿಂಗ್ ಸೈನ್. ಇದು ಕೂಡ ಒಂದು ಗ್ಯಾಸ್ಟ್ರಿಕ್ ಇರೋ ತರ ಸಿಂಪ್ಟಮ್ಸ್ ಅನ್ನೇ ತೋರಿಸುತ್ತೆ. ಈ ರೀತಿ ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಏನಾಗುತ್ತೆ, ಈ ಒಂದು ಸಮಸ್ಯೆಯ ಒಂದು ದೊಡ್ಡ ಸುಳಿನಲ್ಲಿ ನಾವು ಸಿಲುಕ್ತೀವಿ. ಗ್ಯಾಸ್ಟ್ರಿಕ್ ಅಂತ ಹೇಳಿ ಮನೇಲಿ ಇರುವಂತದ್ದು ಒಳ್ಳೇದಲ್ಲ. ಯಾರಿಗೆಲ್ಲ ಈ ಒಂದು ಗ್ಯಾಸ್ಟ್ರೈಟಿಸ್ ನ ಅನುಭವ ಆಗುತ್ತೆ, ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ, ಜೊತೆಗೆ ಒಂದು ಹಾರ್ಟ್ ಪೈನ್ ಅಂದ್ರೆ ಎದೆಯ ನೋವು ಅಥವಾ ಆಗ್ಲೇ ತಿಳಿಸಿದಂತ ಇತರ ವಾರ್ನಿಂಗ್ ಸೈನ್ಗಳ ಜೊತೆಗೆ ಇದು ಇದ್ದಾಗ ತಕ್ಷಣ ನಿಮ್ಮ ವೈದ್ಯರ ಬಳಿಗೆ ಹೋಗಿ ಇದಕ್ಕೆ ಸಂಬಂಧಪಟ್ಟಂತಹ ಸೂಕ್ತವಾದಂತಹ ಒಂದು ಟೆಸ್ಟ್ಗಳನ್ನ ಮಾಡಿಸ್ಕೊಂಡು ಒಂದು ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂಥದ್ದು ಮುಖ್ಯವಾಗಿರುತ್ತೆ. ಒಂದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ನ ವಿಚಾರ ನಮಗೆ ಗೊತ್ತಾದಾಗ ಅಥವಾ ಹಾರ್ಟ್ ಅಟ್ಯಾಕ್ ಆದಾಗ ಆ ವ್ಯಕ್ತಿಗೆ ನಾವು ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ವಿಚಾರವನ್ನ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ, ನೋಡ್ತಾ ಇರಿ. ಮೋಸ್ಟ್ ಡೇಂಜರಸ್ ಒಂದು ವಾರ್ನಿಂಗ್ ಸೈನ್ ಯಾವ್ದು ಗೊತ್ತಾ? ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ. ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಯಾರಿಗೆ ಬರ್ತಪ್ಪ ಅಂದ್ರೆ ಮುಖ್ಯವಾಗಿ ಈ ಡಯಾಬಿಟಿಕ್ ಪೇಷಂಟ್, ಯಾರು ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅವರಿಗೆ ಈ ಒಂದು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಬರುತ್ತೆ. ಯಾಕಪ್ಪ ಅಂತಂದ್ರೆ ಈ ಸಕ್ಕರೆ ಕಾಯಿಲೆಯಿಂದ ಅವರ ಹೃದಯಕ್ಕೆ ದಿನೇ 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 ಒತ್ತಡ ಬಿದ್ದು ಅವರ ಒಂದು ಹೃದಯ ತೊಂದರೆಗೆ ಒಳಪಡ್ತಾ ಇರುತ್ತೆ. ಈ ರೀತಿ ತೊಂದರೆಗೆ ಒಳಪಟ್ಟಂತಹ ಹೃದಯ ಒಂದು ದಿನ ಈ ಒಂದು ಹಾರ್ಟ್ ಅಟ್ಯಾಕ್ಗೆ ಒಳಗಾಗುತ್ತೆ. ಸೊ ಇವರಿಗೆ ಪೇನು ಕೂಡ ಲೆಸ್ ಇರುತ್ತೆ. ಈ ತರ ಒಂದು ಸಿಂಟಮ್ಸ್ಗಳು ಅಷ್ಟು ಇರೋದಿಲ್ಲ. ಯಾಕಪ್ಪ ಅಂತಂದ್ರೆ ಮೊದಲೇ ಶುಗರ್ ಇರೋದ್ರಿಂದ ಸುಸ್ತು ಮಾಮೂಲಿ ಇರುತ್ತೆ, ಬೆವರುವಂಥದ್ದು ಮುಖ್ಯವಾಗಿರುತ್ತೆ. ಈ ರೀತಿ ಇದ್ದಾಗ ಏನ್ ಮಾಡ್ತಾರೆ ಅವರು, ನನಗೆ ಶುಗರ್ ಇರೋದ್ರಿಂದ ಈ ರೀತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವರು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಅದು ಅವರ ಹೃದಯದ ಮೇಲೆ ಬೀಳ್ತಿರೋ ಒಂದು ಒತ್ತಡದಿಂದಲೂ ಆಗಿರುತ್ತೆ. ಸೊ ಕ್ರಮೇಣ ಏನಾಗುತ್ತೆ, ಸಡನ್ ಈ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಇಂತಹ ಪೇಷಂಟ್ಗಳಲ್ಲಿ. ಹಾಗಾಗಿ ಇದು ಒಂದು ಡೇಂಜರಸ್ ವಾರ್ನಿಂಗ್ ಸೈನ್, ಗೊತ್ತೇ ಆಗೋದಿಲ್ಲ, ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಒಂದು ಯಂಗ್ ಜನರೇಷನ್ಗೆ ಒಂದು ಶಾಕಿಂಗ್ ಸತ್ಯವನ್ನೇ ಹೇಳ್ಬೇಕಾಗಿದೆ. ಏನಪ್ಪಾ ಅಂತಂದ್ರೆ ಮುಂಚೆ ಹಾರ್ಟ್ ಅಟ್ಯಾಕ್ 60 ವರ್ಷ ಮೇಲ್ಪಟ್ಟವರಲ್ಲಿ ಬರ್ತಾ ಇತ್ತು. ಇವತ್ತು ಈ ಒಂದು ಹಾರ್ಟ್ ಅಟ್ಯಾಕ್ 25 ವರ್ಷದ ಮೇಲ್ಪಟ್ಟವರಲ್ಲೂ ಬರ್ತಾ ಇದೆ. ಇನ್ನು ಚಿಕ್ಕ ವಯಸ್ಸಿನ ಮಕ್ಕಳಲ್ಲೂ ಬರ್ತಾ ಇದೆ, ಮುಖ್ಯವಾಗಿ 25 ವರ್ಷದ ಮೇಲ್ಪಟ್ಟವರಲ್ಲೂ ಕೂಡ ಬರ್ತಾ ಇದೆ. ಸೊ ಇದು ಒಂದು ಶಾಕಿಂಗ್ ವಿಚಾರ. ಯಾಕೆ ಬರ್ತಾ ಇದೆ ಇಂತಹ ಚಿಕ್ಕ ಏಜ್ ನಲ್ಲೂ ಕೂಡ ಈ ಹಾರ್ಟ್ ಅಟ್ಯಾಕ್ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಇಷ್ಟು ಚಿಕ್ಕ ಏಜಿನಲ್ಲಿ ಈ ಹಾರ್ಟ್ ಅಟ್ಯಾಕ್ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇದು ನಾವೇ ಮಾಡ್ಕೊಂಡಿರುವಂತ ತೊಂದರೆ. ನಾವು ಈ ಒಂದು ಮಾಡರ್ನ್ ಲೈಫ್ ಸ್ಟೈಲ್ ನಲ್ಲಿ ಮಾಡ್ಕೊಂಡಿರುವಂತಹ ಅನೇಕ ತೊಂದರೆಗಳಿಂದ ಈ ಹಾರ್ಟ್ ಅಟ್ಯಾಕ್ ಬರ್ತಿದೆ. ಅದು ಯಾವ್ದಪ್ಪ ಅನ್ನೋದಾದ್ರೆ ಕೆಲವೊಬ್ರು ಸ್ಮೋಕಿಂಗ್ ಮಾಡುವಂಥದ್ದು ಇರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್ ಇರುವಂಥದ್ದು, ಜೊತೆಗೆ ಜಾಸ್ತಿ ಒತ್ತಡದ ಜೀವನ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಅತಿ ಹೆಚ್ಚು ಮೊಬೈಲ್ನ ಬಳಕೆ ಮಾಡುವಂಥದ್ದು, ಎಕ್ಸಸೈಸ್ನೇ ಮಾಡದೇ ಇರುವಂಥದ್ದು, ಜೊತೆಗೆ ಫಾಸ್ಟ್ ಫುಡ್, ಈ ಒಂದು ಫಾಸ್ಟ್ ಫುಡ್ಗೆ ಅಡ್ಜಸ್ಟ್ ಆಗಿರುವಂಥದ್ದು, ಈ ಜಂಕ್ ಫುಡ್ ಅಂತ ಕರಿತೀವಲ್ವಾ, ಈ ರೀತಿಯಾದಂತಹ ಜಂಕ್ ಫುಡ್ಗೆ ಅಡ್ಜಸ್ಟ್ ಆಗಿರುವಂಥದ್ದು, ಈ ರೀತಿಯಾದಂತಹ ಒಂದು ನಾವು ವ್ಯತ್ಯಾಸಗಳನ್ನು ನಾವು ಮಾಡ್ಕೊಂಡಾಗ ಏನಾಗುತ್ತೆ, ಇವುಗಳಿಂದ ನಮ್ಮ ಹಾರ್ಟ್ಗೆ ತೊಂದರೆ ಆಗಿ ಈ ಹಾರ್ಟ್ ಅಟ್ಯಾಕ್ ಈ ಚಿಕ್ಕ ಏಜ್ನಲ್ಲೇ ಬರಲಿಕ್ಕೆ ಕಾರಣವಾಗಿದೆ. ಆಗಲೇ ತಿಳಿಸಿದ್ದೆ, ಈ ಹಾರ್ಟ್ ಅಟ್ಯಾಕ್ ಅನ್ನ ತಡಿಬಹುದು. ಈ ಒಂದು ವಿಚಾರವನ್ನ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇನಪ್ಪಾ ಅಂತಂದ್ರೆ ಮೊದಲನೇದಾಗಿ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೋಬೇಕು, ಒಳ್ಳೆಯ ಆಹಾರವನ್ನು ತಿನ್ಬೇಕು, ಮೊಬೈಲ್ ಅನ್ನ ಬಿಡಬೇಕು, ಚೆನ್ನಾಗಿ ನಿದ್ದೆಯನ್ನ ಮಾಡಬೇಕು, ಒಳ್ಳೆಯ ಒಂದು ಆರೋಗ್ಯಕ್ಕೆ ಬೇಕಾದಂತೆ ಎಕ್ಸರ್ಸೈಸ್ಗಳನ್ನ ಮಾಡಬೇಕು, ಒಳ್ಳೆ ತಾಜಾ ಹಣ್ಣುಗಳನ್ನು ತಿನ್ನಬೇಕು, ಒಳ್ಳೆ ತಾಜಾ ತರಕಾರಿಗಳನ್ನು ತಿನ್ನಬೇಕು, ಸಂತೋಷವಾಗಿರ್ಬೇಕು. ಈ ರೀತಿ ಎಲ್ಲ ಮಾಡೋದ್ರಿಂದ ಬೇರೆ ಏನು ಎಕ್ಸ್ಟ್ರಾ ವರ್ಕ್ ಏನಿಲ್ಲ. ಇಷ್ಟನ್ನ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಜೊತೆಗೆ ಆಲ್ಕೋಹಾಲ್ ಕನ್ಸಂಪ್ಷನ್ ಅನ್ನ ಮಾಡಬಾರ್ದು, ಸಿಗರೇಟ್ ಸ್ಮೋಕಿಂಗ್ ಅನ್ನ ಬಿಡಬೇಕು, ಸೆಡೆಂಟರಿ ಲೈಫ್. ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಪ್ರಕೃತಿಯ ಜೊತೆಗೆ ನಾವು ಇರೋದನ್ನ ಕಲಿಬೇಕು. ಪ್ರಕೃತಿಯ ನಡಿಗೆ ಅಂತ ಹೇಳಿದ್ದೆ. ಪ್ರಕೃತಿನಲ್ಲಿ ಈ ರೀತಿಯಾಗಿ ವಾತಾವರಣದಲ್ಲಿ ನಾವು ಜಾಸ್ತಿ ಇದ್ದಾಗ, ಅಂದ್ರೆ ಪ್ರಕೃತಿನಲ್ಲಿ ನಾವು ಜಾಸ್ತಿ ಸಮಯವನ್ನು ಕಳೆದಾಗ ಏನಾಗುತ್ತೆ, ಈ ನಮ್ಮ ಹಾರ್ಟ್ಗೆ ಬೀಳುವಂತ ಒತ್ತಡವನ್ನು ನಾವು ಕಡಿಮೆ ಮಾಡ್ಬೋದು. ಇದರಿಂದ ನಾವು ದೂರ ಇರ್ಬೋದು. ಜೊತೆಗೆ ಯಾರೆಲ್ಲ ಈ ಒಂದು ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ, ಸೊ ಒಂದೇ ಒಂದು ಸ್ಮೋಕಿಂಗ್ ಸಾಕು, ನಾನು ಜಾಸ್ತಿ ಮಾಡೋದಿಲ್ಲ ಅಂತ ನೀವು ಸ್ಮೋಕಿಂಗ್ ಮಾಡ್ತಿದ್ರು ಕೂಡ ನೀವು ಈ ತೊಂದರೆಯ ಸುಳಿಗಿನಲ್ಲಿ ಸಿಲುಕ್ತಾ ಇದ್ದೀರಾ. ಯಾಕೆ ಅಂತಂದ್ರೆ ಆ ಸಿಗರೇಟಿಗೆ ಹಚ್ಚುವಂತ ಬೆಂಕಿ ಮುಂದೊಂದು ದಿನ ನಿಮ್ಮ ಚಿತೆಗೆ ಹಚ್ಚುವಂತ ಬೆಂಕಿ ಆಗ್ಬೋದು.
ಸೊ ಗಮನದಲ್ಲಿರಲಿ, ಈ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಮಾಡೋರಲ್ಲಿ ದಯಮಾಡಿ ಅವುಗಳನ್ನು ಬಿಡಿ, ನಿಮ್ಮ ಹಾರ್ಟಿಗೆ ಆಗುವಂಥ ತೊಂದರೆಯನ್ನು ತಪ್ಪಿಸ್ರಿ. ಈ ಹಾರ್ಟ್ ಅಟ್ಯಾಕ್ ಆದಾಗ ತಕ್ಷಣ ಏನು ಮಾಡಬೇಕು ಅನ್ನೋದಾತಂದರೆ, ಯಾವ ವ್ಯಕ್ತಿಗೆ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ಒಂದು ಅನುಮಾನ ಬಂತು ಅಂದರೆ ಇದು ಸ್ವಲ್ಪ ಹೊತ್ತಿನಲ್ಲೇ ಸರಿ ಹೋಗುತ್ತೆ ಅನ್ನೋ ಒಂದು ತಾತ್ಸಾರ ಮನೋಭಾವವನ್ನು ಬಿಟ್ಬಿಡಿ. ಯಾಕೆ ಅಂತಂದರೆ ಇದು ಅವರ ಒಂದು ಜೀವದ ಪ್ರಶ್ನೆ. ಹಾಗಾಗಿ ತಕ್ಷಣ ಆಂಬುಲೆನ್ಸ್ಗೆ ಫೋನ್ ಮಾಡಿ ಅವರನ್ನು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂಥ ಕಾರ್ಯವನ್ನು ಮಾಡಿ. ಜೊತೆಗೆ ಪೇಷಂಟ್ ಒತ್ತಡಕ್ಕೆ ಒಳಗಾಗದ ರೀತಿ ನೋಡ್ಕೊಳ್ಳಿ. ಅವರನ್ನು ಒಂದು ಲೈ ಡೌನ್ ಅಂದರೆ ಮಲಗಿದ ಪೊಸಿಷನ್ನಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಒತ್ತಡವನ್ನು ಕೊಡಬೇಡಿ. ಸರಿಯಾದ ಒಂದು ಗಾಳಿ ವ್ಯವಸ್ಥೆಯನ್ನು ಮಾಡಿ. ಯಾಕೆಂತಂದ್ರೆ ಅವರು ಗಾಬರಿ ಆದಷ್ಟು ಕೂಡ ಸಮಸ್ಯೆಗಳು ಜಾಸ್ತಿ ಆಗ್ತಿರ್ತವೆ. ಅವರನ್ನ ಕಾಮ್ ಆಗಿರೋ ತರ ನೋಡ್ಕೊಳ್ಳಿ. ಜೊತೆಗೆ ಒಳ್ಳೆಯ ರೀತಿಯಾದಂಥ ಒಂದು ಗಾಳಿ ಒಂದು ವ್ಯವಸ್ಥೆ ಅವರಿಗಿರಲಿ. ಜೊತೆಗೆ ಈ ಹಾರ್ಟ್ ಅಟ್ಯಾಕ್ ನ ಒಂದು ಲಕ್ಷಣ ಕಂಡು ಬಂತು ಅಂದ್ರೆ ಮೊದಲ 1 ಗಂಟೆ ಒಂದು ಗೋಲ್ಡನ್ ಅವರ್ ಆಗಿರುತ್ತೆ. ಈ ಒಂದು ಗಂಟೆ ಒಳಗಡೆ ಆ ಪೇಷಂಟ್ ಅನ್ನ ಒಂದು ಸಂಬಂಧಪಟ್ಟಂತ ಹಾಸ್ಪಿಟಲ್ಗೆ ಅಥವಾ ವೈದ್ಯರ ಬಳಿಗೆ ಕರ್ಕೊಂಡು ಹೋಗ್ಬೇಕು. ಇದನ್ನ ಅವರ ಒಂದು ಗೋಲ್ಡನ್ ಅವರ್ಸ್ ಆಗಿರುತ್ತೆ. ಈ ಸಮಯವನ್ನ ವ್ಯರ್ಥ ಮಾಡಬೇಡಿ. ಇಲ್ಲ ಸರಿಯಾಗುತ್ತೆ, ಇದು ಗ್ಯಾಸ್ಟ್ರೈಟಿಸ್ ಇಂದ ಆಗಿದೆ, ಈ ರೀತಿಯಾದಂತಹ ಭಾವನೆಗಳು ಬೇಡ. ತಕ್ಷಣ ಆ ಪೇಷಂಟ್ ಅನ್ನ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ ಈ ಒಂದು ಗೋಲ್ಡನ್ ಅವರ್ಸ್ ಒಳಗಡೆ. ನೋಡಿದ್ರಲ್ವಾ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಹಾರ್ಟ್ ಅಟ್ಯಾಕ್ ಯಾವೆಲ್ಲ ಲಕ್ಷಣಗಳನ್ನ ಒಂದು ತೋರಿಸುತ್ತೆ, ಜೊತೆಗೆ ಈ ಹಾರ್ಟ್ ಅಟ್ಯಾಕ್ ಬಂದಾಗ ಏನು ಮಾಡಬೇಕು, ಈ ಹಾರ್ಟ್ ಅಟ್ಯಾಕ್ ಅನ್ನ ಹೆಂಗೆ ತಡಿಬೇಕು, ಎಲ್ಲ ವಿಚಾರಗಳನ್ನು ಹೇಳಿದ್ದೀನಿ. ನೋಡಿ, ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನೋಂಥದ್ದು ಒಬ್ಬ ವ್ಯಕ್ತಿಯ ಸಾವಲ್ಲ. ಈ ಒಂದು ಹಾರ್ಟ್ ಅಟ್ಯಾಕ್ ಬಂದ ಒಂದು ವ್ಯಕ್ತಿ ಆ ಕುಟುಂಬದ ಇಡೀ ನಿರ್ವಹಣೆಯನ್ನ ಮಾಡ್ತಿರ್ತಾನೆ. ಆ ವ್ಯಕ್ತಿಗೆ ಏನಾದರೂ ಹಾರ್ಟ್ ಅಟ್ಯಾಕ್ ಆಗಿ ಆ ವ್ಯಕ್ತಿ ಸಾವನ್ನು ಹೊಂದಿದಾಗ ಇಡೀ ಮನೆಯೇ ಒಂದು ಸಮಸ್ಯೆಯಲ್ಲಿ ಸಿಲುಕುತ್ತೆ. ಅವರ ಒಂದು ಫ್ಯಾಮಿಲಿ ಇರ್ಬೋದು, ಅವರ ಪೇರೆಂಟ್ಸ್ ಇರ್ಬೋದು, ಅವರ ಮಕ್ಕಳು ಇರ್ಬೋದು, ಅವರ ವೈಫ್ ಇರ್ಬೋದು, ಎಲ್ಲರೂ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಯಾಕೆಂದ್ರೆ ಆ ವ್ಯಕ್ತಿ ದುಡಿಯೋ ವ್ಯಕ್ತಿ ಆಗಿರ್ತಾನೆ. ಇಂಥ ವ್ಯಕ್ತಿಯನ್ನು ಕಳ್ಕೊಂಡಾಗ ಆ ಒಂದು ಫ್ಯಾಮಿಲಿನೇ ಒಂದು ಕಷ್ಟಕ್ಕೆ ಸಿಲುಕುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡು ಇದು ಒಂದು ವ್ಯಕ್ತಿಯ ಸಾವಲ್ಲ, ಒಂದು ಕುಟುಂಬದ ಸಾವಾಗುತ್ತೆ. ಹಾಗಾಗಿ ಯಾರೆಲ್ಲ ಈ ರೀತಿ ಕೆಲವೊಂದು ಅಭ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಾ, ಆ ಅಭ್ಯಾಸಗಳನ್ನು ಬಿಡಿ. ನಿಮ್ಮ ಒಂದು ಜೀವ ನಿಮಗಿಂತ ಹೆಚ್ಚಾಗಿ ನಿಮ್ಮ ಫ್ಯಾಮಿಲಿಗೆ ಮುಖ್ಯವಾಗಿರುತ್ತೆ. ಈ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆ ಅಭ್ಯಾಸಗಳನ್ನು ಬೆಳೆಸ್ಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಕುಟುಂಬವನ್ನು ಕಾಪಾಡ್ಕೊಳ್ಳಿ. ಈ ಒಂದು ಹೆಲ್ತ್ ರಿಲೇಟೆಡ್ ವಿಚಾರ, ಈ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಂಥ ವಿಚಾರ ನಿಮ್ಗೇನಾದ್ರು ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ಯಾಮಿಲಿಗೂ ತಿಳಿಸಿ, ಇನ್ನೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಿಮ್ಮ ಸಪೋರ್ಟನ್ನು ಮುಂದುವರಿಸಿ. ಹೆಲ್ತ್ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋಗಳ ಜೊತೆ ಸಿಗ್ತೀನಿ. ಧನ್ಯವಾದಗಳು.